ನಮಸ್ಕಾರ ರೀ. ಏನ್ರಿ ದಿಲ್ಲಿಂದ ಹಳ್ಳಿಯವ್ರಿಗೆ ಬಂದಿರೋ ಕಾರಣ ಇರೋದಕ್ಕೆ ಬಂದಿರೋದು. ಏನ್ರಿ ಇವತ್ತು ಸ್ಕೂಲ್ ರಜೆ ಇದ್ರೂ ಸ್ಕೂಲ್ ಹತ್ರ ಬಂದಿದ್ರ? ಅದು ನನ್ನ ವೈಯಕ್ತಿಕ ವಿಚಾರ, ಅದು ಕೇಳೋ ಅವಶ್ಯಕತೆ ನಿಮಗಿಲ್ಲ. ಅವಶ್ಯಕತೆ ಇರೋದಕ್ಕೆ ಕೇಳ್ತಾ ಇರೋದು. ಏನ್ರಿ ಅಂತ ಅವಶ್ಯಕತೆ? ಅವಶ್ಯಕತೆ ಇದೆ. ಈ ಊರಲ್ಲಿ ಸರಣಿ ಕೊಲೆಗಳಾಗ್ತಿದಾವಲ್ಲ, ಆ ಕೊಲೆಗಳನ್ನ ಯಾರು ಮಾಡ್ತಾ ಇದಾರ ಅದ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮ್ಗೆ? ಏನು ಗೊತ್ತೈತ್ರಿ ಅದೆಲ್ಲ? ಈ ಹಳ್ಳಿ ಜನರ ಮೇಲೆ ಯಾರ ಮೇಲಾದ್ರೂ ಡೌಟ್ ಇದೆ ನಿಮ್ಗೆ? ಹಳ್ಳಿ ಜನ ಒಳ್ಳೆ ಜನ ರೀ. ಹೌದಾ? ಬರ್ತಾರೆ. ಸರಿ, ಮತ್ತೆ ಬರ್ತೀನಿ ಸಾಕ್ಷಿ ಸಮೇತ. ಬನ್ನಿ, ಧಾರಾಳವಾಗಿ ಬನ್ನಿ. ಈ ರೋಣ ಹನುಮಾನ ಬಂದವ್ರನ್ನ ಯಾರನ್ನು ಬಿಡಲ್ಲ. ಬರಲ್ಲ ಮಿಸ್ಟ್ರಿ. ಈ ಪಿ ಟಿ ಏನು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ರೋಣ ಸರ್. ಇನ್ನೊಂದ್ಸಲ ಬರ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ಆಯ್ತಾಯ್ತವ್ರ ಮುಂಜೆ ಬರ್ತಾರೆ ಎಮ್ ಎಲ್ ಸಾಬ್ರ. ನಮಸ್ಕಾರ. ಏನ್ ಬಂದಿದ್ದ ನೋಡ್ರಿ, ಅದೇ ಗಣಪತಿ ಉತ್ಸವ ಮಾಡ್ಬೇಕಂತಂದು ಮತ್ತೆ ಹೇಳಕ್ ಬಂದಿದ್ದೀರಿ. ಈಗ ಅದೇನ್ ಉತ್ಸವ ಐತೆ ಅದನ್ನ ಏರ್ಪೋರ್ಟ್ ಮಾಡ್ಕ ಮಿಕ್ಕಿದ್ ನಾನೆಲ್ಲ ರೆಡಿ ಮಾಡ್ತಾನ. ನಮಸ್ಕಾರ ಸರ್. ನಮಸ್ಕಾರ. ಏನ್ರು ಎಲ್ರು ಎಷ್ಟೊತ್ತಲ್ಲಿ ಯಾರು ಒಟ್ಟಾಗಿ ಬಂದಿರಿ? ಏನ್ ಸಮಾಚಾರ ಸರ್? ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣಪತಿ ಉತ್ಸವ ಮಾಡ್ತಾ ಇದೀವಿ ಸರ್. ನಾಳೆ ಬೆಳಗ್ಗೆ ಪೂಜೆ ಇಟ್ಕೊಂಡಿದೀವಿ, ನೀವು ಬರ್ಬೇಕು ಸರ್ ನಾಳೆ. ಆಯ್ತಪ್ಪ, ಬರ್ತೀನಿ ನಾನು. ಯಾರು ಏನ್ರ ಮಾದೇ ಮನೆಯ ಬಂದಿದ್ದು? ಯಾಕ್ಲ ಒಬ್ನೇ ಇದೀನಿ ಮನೇಲಿ, ಅನ್ಸ್ಬಿಡ್ರಿ ಹಂಗೆಲ್ಲ. ಏನೆಲ್ಲ ಮೇಷ್ಟ್ರೆ, ವರ್ಷ ಕುಂದಿರ್ಸ್ತೀವಲ್ಲ, ಅದ್ರಂಗೆ ಈ ವರ್ಷನು ಗಣಪನ್ ಕುಂದಿರ್ಸ್ತಾ ಇದೀವಿ. ನಾಳೆ ಪೂಜೆ ಇದೆ, ನೀವು ಬರ್ಬೇಕು. ಬರ್ತೀನಿ ಕಣ್ರ, ಬರ್ತೀನಿ. ಅಲ್ಲಿ ಊಟದ ವ್ಯವಸ್ಥೆ ಇದೆಯಲ್ಲ? ಇದೆ ಮೇಷ್ಟ್ರೆ. ಪಿಟಿ ಸರ್. ಯಾರದ? ನಮಸ್ಕಾರ ಸರ್. ಓ ನೀವಾ? ಏನ್ ಬೇಕಾಯ್ತ ಸರ್? ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣಪತಿ ಉತ್ಸವ ನಡೆಸ್ತಾ ಇದೀವಿ ಸರ್. ನಾಳೆ ಬೆಳಗ್ಗೆ ಪೂಜೆ ಇಟ್ಕೊಂಡಿದೀವ್ರಿ, ನೀವು ಬರ್ಬೇಕಾಯ್ತು ಸರ್. ಅದಕ್ಕೆ ಹೇಳೋಣ ಅಂತ ಬಂದಿ ಸರ್. ಯಾರ್ಯಾರು ಬರ್ತಾರೆ ಸರ್? ಊರ್ ಜನ ಎಲ್ಲಾರು ಹೇಳಿದೀವಿ ಸರ್, ಎಲ್ಲಾರು ಬರ್ತಾರೆ ಸರ್. ನನ್ ಮಗ ಶಾನ್ ಮಗ ಹೇಳಿದ್ರ? ಹೇಳಿ ಸರ್, ಅವರು ಬರ್ತಾರೆ ಸರ್. ಇನ್ನು ಬರ್ತೀವಿ ಸರ್. ಯಾಕೆ ಸರ್ ನಾವು ಇಲ್ಲಿ ಬಂದಿದ್ದು? ಈ ಸರಣಿ ಕೊಲೆಗಳನ್ನ ಯಾವ ನನ್ನ ಮಕ್ಕಳು ಮಾಡ್ತಾರಂತ ಗೊತ್ತಾಗ್ತಿಲ್ಲ, ಎಲ್ಲೇನು ಓಡ್ತಾ ಇಲ್ಲ. ಆ ಮಾದ ಮುನೆ ಇಬ್ರು ಒಂದತ್ರ ಕೆಲ್ಸಕ್ಕೆ ಹೋಗೋದು. ಆ ಮುನೆ ಸಿಗ್ತಾನೆ ಇವಾಗ? ಅಲ್ಲಿ ಸಿಗ್ತಾನ್ರಿ, ಅಲ್ಲಿ ಇರ್ತಾನೆ. ಆ ಮುನಿಯ ಸಿಕ್ಕ್ರ ಮುನಿಯನ್ನ ತೆಕ್ಕೊಂಡು ಬರ್ಬೇಕಾದ್ರೆ ಟೀ ತಗೊಂಡ್. ಆಯ್ತು ಸರ್, ಬರ್ತೀನಿ ಸರ್. ಮುನಿಯ ಇಲ್ಲಿ ಬಾ. ಯಾಕೆ ಸರ್? ನಮ್ ರೋಣ ಸರ್ ಕರೆ ಕುಂತ ಗಾಡಿ ಹತ್ತು. ನಾನೇನ್ ತಪ್ಪು ಮಾಡೀನಿ ಸರ್? ಎಲ್ಲ ಇಲ್ಲೇ ಹೇಳ್ತೇನೆ, ಹತ್ತು ಗಾಡಿ ಮೊದ್ಲು. ಆಯ್ತು ಸರ್. ಅಲ್ಲಿ ಹೋಗಿ ಆ ಟಿ ಎಸ್ 3 ಕಪ್ ಇಸ್ಕೊಂಡ್ ಬಾ. ಸರಿ ಸರ್. ನಮಸ್ಕಾರ ಸರ್. ಏನ್ ಸರ್ ನಾನು ಬರೀ ಹೇಳಿದ್ದು? ಊರಲ್ಲಿ ಸರಣಿ ಕೊಲೆ ಆಗ್ತದವಲ್ಲ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಕರೆ ಕೇಳ್ತೀನಿ. ಯಾರ ಮೇಲೆ ಡೌಟ್ ಐತೆ ಊರಲ್ಲಿ ನಿನ್ಗೆ? ಇಲ್ಲ ಸರ್, ನನಗಂತೂ ಯಾರ ಮೇಲೆ ಡೌಟ್ ಇಲ್ಲ ರೀ. ಪಿ ಟಿ ಮಾಸ್ಟರ್ ಮೇಲೆ ಅವ್ನ ಮಾದ ಯಾಕೆ ಆತರ ಹೇಳ್ತಿದ್ದಾನೆ? ಡೌಟ್ ಮೇಲೆ ಪಿ ಟಿ ಮಾಸ್ಟರ್ ಮಾಡ್ತಿದ್ದಾನೆ ಕೊಲೆಗಳು ಅಂತ ಯಾಕೆ ಹೇಳ್ತಿದ್ದಾನೆ? ಅವ್ನಿಗೆ ಏನ್ ಸಂಬಂಧ? ಏನು ಈಗಿನ ಕಾಲದಲ್ಲಿ ಜಗಳ ಆಗುತ್ತೆ. ಏನಾದ್ರು ಅದೇನ್ ಜಗಳ ಆಡಿದವ್ರು ಇಬ್ರು? ಏನ್ ಜಗಳ ನನಗೂ ಗೊತ್ತಿಲ್ಲ ಸರ್. ಊರಾಗ ಜನ ಅಂತಾರೆ ಸರ್, ಪಿ ಟಿ ಮಾಸ್ಟರ್ ಮಾದ ಇಲ್ಲಿ ಜಗಳ ಆಡ್ತಾರೆ ಸರ್. ಅದೇ ವೈರಿಗಳಾಗಿ ಈಗ ಏನು ಬೇಕಂತಾರೆ ಹೇಳ್ತಾನೆ ಇರ್ತಾರೆ. ಇನ್ನೇನ್ ಹೇಳ್ತಿದ್ದಾನು? ಕರೆಕ್ಟಾ ಹೇಳ್ದವನು? ಈಗ ಮಾದನ್ನ ಇನ್ನೊಂದ್ಸತಿ ಕರೆಸ್ತೀನಿ ಸ್ಟೇಷನ್ಗೆ. ನೀನ್ ಹೇಳಿದ್ದು ಅವ್ನು ಹೇಳಿದ್ದು ಕರೆಕ್ಟ್ ಆಗ್ಬೇಕು. ಇಲ್ಲ ಅದ್ರಲ್ಲಿ ಏನಾದ್ರು ಮಿಸ್ ಆಯ್ತು, ಈ ಕೊಲೆಗಳ ಕಾರಣ ನೀವ್ ಇಬ್ರಂತ ಒದ್ದು ಒಳಗಡೆ ಹಾಕ್ಸಿ. ಇಲ್ಲ ಸರ್, ಹಂಗೇನಿಲ್ಲ ಸರ್, ಕರೆಕ್ಟ್ ಆಗಿ ಹೇಳ್ತೀನಿ ಸರ್ ನಾನು. ಸರಿ, ಕಳ್ಸೋಣ. ಬರ್ತೀನಿ ಸರ್ ನಾನು. ಹೋಗು. ಏನ್ರಿ ಮೇಷ್ಟ್ರೆ, ಆರಾಮ? ಆರಾಮ್ರಿ. ಏನ್ ಪ್ರತಾಪರ ಮತ್ತಿಲ್ಲದ್ರಿ? ಏನ್ ಸಮಾಚಾರ? ಪೊಲೀಸ್ ಅಂದ್ರೆ 100 ಕೆಲಸ ರೀ, ಬರ್ಬೇಕಾಗುತ್ತೆ ಮತ್ತೆ. ಅದೇ ನಾಳೆ ಗಣೇಶ ಉತ್ಸವ ಐತಲ್ಲ ಊರಲ್ಲಿ, ಯಾರು ಗಲಾಟೆ ಮಾಡ್ತಾರ ಇರ್ತಾರ.
ನೀವ್ ಒಂದ್ ಸಲ ಇರ್ಬೇಕಲ್ಲಿ. ಡ್ಯೂಟಿ ಇದಾರೆ ಅಲ್ಲಿ ನಮ್ ಕಾನ್ಸ್ಟೇಬಲ್ ಇರ್ತಾರ ತಗೊಳ್ಳಿ. ಅಲ್ಲ ಪೂಜೆ ಇಟ್ಕೊಂಡಾರ ಗೌಡ್ರು, ನೀವ್ ಇರ್ಬೇಕು ಒಂದ್ ಟೈಮ್. ನೀವ್ ಅದ್ರ ಕೆಲಸ ಚೆನ್ನಾಗತ್ತಲ್ಲ. ನೋಡೋಣ ತಗೊಳ್ಳಿ, ಟೈಮ್ ಸಿಕ್ಕರೆ ಬಂದ್ ಹೋಗ್ತೀನಿ. ಚೆನ್ನಾಗ್ ಮಾಡಿ. ಆಯ್ತಾಯ್ತು. ಬಂದ್ರಲ್ಲ ರೋಣ ಸರ್. ನಮಸ್ಕಾರ ಸರ್. ಏನೋ ನಮಗಿನ ಮೊದ್ಲೇ ಬಂದಿದ್ವಿ. ಬೆಳಗ್ಗೆಯಿಂದ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀವಿ ಸರ್. ಏನ್ರಿ 144 ನಿಮ್ ಪ್ರತಾಪ್ ಎಲ್ರಿ? ಕೊಲೆಗಾರನ ಕಂಡು ಹಿಡ್ಬೇಕಾದ್ರು ಲೇಟ್, ಇಲ್ಲಿ ದೇವಸ್ಥಾನ ಪೂಜೆಗೆ ಬರ್ಬೇಕಾದ್ರು ಲೇಟ್. ಎಲ್ರಿ ಅವ್ರ ಸರ್ ಅದು ಬರ್ಬೇಕಂತ ಮಾಡಿದ್ರೆ ಬಂದ್ರು ನೋಡಿ. ಹೇಳ್ರಿ ಸರ್, ಕೂತ್ಕೊಡ್ರಿ. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಏನ್ರ ಇದು ಬೆಳಿಗ್ಗೆ ಅಂತೇಳಿ ಇಷ್ಟೊತ್ತಲ್ಲಿ ಮಾಡ್ತಾ ಇದ್ರ ಪೂಜೆ? ಇಲ್ಲ ಸರ್, ಅದು ಊರಾಗ ಜನ ಎಲ್ಲ ಮೀಟಿಂಗ್ ಮಾಡಿ ಜಗಳ ಆಗ್ತಾವಂತಂದು ಇವಾಗ ಪೂಜೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಏನ್ರ ನೀವು ಹೇಳೋದೊಂದ್ ಮಾಡೋದೊಂದ ಇರ್ಲಿಲ್ಲ ಸರ್. ಏನೋ ಪೂಜೆ ಮಾಡ್ಕೊಂಬಿಡ. ಸರಿಯಾಗಿದೆ ತಾನೆ? ಬನ್ನಿ ಸರ್, ಕೂತ್ಕೊಳ್ರಿ. ಅಯ್ಯೋ ಶಾನ್ ಭಾಗ ಮೇಷ್ಟ್ರು ಬಂದ್ರ. ಏನ್ ಮೇಷ್ಟ್ರ ಈ ಕಡೆ? ನಮಸ್ಕಾರ ಮೇಷ್ಟ್ರೆ. ನಿಮ್ ಮೇಷ್ಟ್ರ ಕರ್ತೀರೇನ್ರಿ ಪೊಲೀಸರನ್ನ? ನಮ್ಮನ್ನು ಕರ್ದವ್ರ? ಕರ್ದತ್ತವೆ, ಪ್ರಸಾದ ಖಾಲಿ ಮಾಡೋದಕ್ಕೆ. ಅಯ್ಯೋ ಇಬ್ರು ಜನ ಗಲಾಟೆ ಗಲಾಟೆ ಮಾಡ್ರೆ ಗಣಸಿದ್ದಾರೆ. ಗೋಲಿ ಹೊಡ್ಬಿಡ್ತೀನಿ ನಿಮ್ಮನ್ನ. ಗುಂಡ ಹೊಡ್ತೀನಿ ನಿಮ್ಮನ್ನ. ಏನ್ ಪಕ್ಷ ಏನ್ ಹೋಗಿ? ಇಲ್ಲ ಸರ್, ಎಲ್ಲ ದೇವ್ರು ಒಂದಲ್ಲ ಸರ್, ಬಂದ್ಬಿಡಿ. ಎರಡ್ ಹಚ್ಚಿ ಬಿಡ್ತೀನಿ ನಿಮ್ಮನ್ನ. ಸರ ಬಸ್ ಒಳ್ಳೆ ಬಂದ್ರೆ ಈ ಸರ ನನ್ನ ಮಕ್ಳ ಏರೋಪ್ಲೇನ್ ಮೇಲೆ ಹೋಗೋದಲ್ಲಿ ಒತ್ತು ಒಳಗಾಗ್ತಾರೆ ನಿಮ್ಮನ್ನ. ಒಬ್ಬಟ್ಟಿಗೆ ಎಬ್ಬಟ್ಟ ನನ್ನ ಮಕ್ಕಳು ಬಿಡ್ರಿ ಸರ. ಏ ನೆನ್ನೆ ಪೊಲೀಸ್ ಸ್ಟಾರ್ಟ್ ನೆನ್ನೆ. ಏಯ್ ಯಾರ್ಲಿ ಅದ? ನಿಂದ್ರ. ಯಾರ್ಲೇ ನೀನು? ಇಲ್ಲೇನ್ ಮಾಡ್ತಿದ್ದಿ? ಹಾ, ಹಲೋ ಹೇಳ್ರಿ. 144 ಇಲ್ಲಿ ಯಾರೋ ಒಬ್ಬ ಅನುಮಾನಾಸ್ಪದವಾಗಿ ಕಂಡ. ಈ ಹಳ್ಳದಿಂದ ಮೇನ್ ಕೆಲವಿಗೆಲ್ಲ ಅವನ್ನ ಬೆನ್ನತ್ತಿದ್ದೀನಿ. ನೀವು ನಂಗೆ ಬರ್ರಿ, ಬೇಗ ಬರ್ರಿ. ಕೊಡ್ರಿ ಅಪ್ಪ, ಕೊಡ್ರಿ. ಬೇಗ ಬಾ, ಬೇಗ ಬಾ. ಮೇನ್ ಕೆಲ ಹತ್ರ ಬೇಗ ಬಾ. ಏ ಜಂಪ್ ಮಾಡ್ರಿ. ಏ ಜಂಪ್ ಮಾಡ್ರಿ. ಏ ಮುಖ ಏನ್ ನೋಡ್ತೀರಿ? ಜಂಪ್ ಮಾಡ್ರಿ. ಯಾರಂತ ಗೊತ್ತಾಯ್ತಾ? ಯಾರಂತ ಗೊತ್ತಿಲ್ಲ ಸರ್. ಎಲ್ಲಾರ ದನ ಕಾಯಕ್ ಹೋಗ್ರಿ. ಅದ್ರ ಗಾಡಿ ನೆನಪು, ಗಾಡಿ ನಂಬರ್ ಮಾತ್ರ ನೆನಪಿಡ್ರಿ ಸರ್. ಅದ್ದಾರ ಹೇಳಿ ಸಾಯ್ರಿ. 4851 ಗಾಡಿ ಈ ಊರಿಂದ ಬಂದೈತೆ ಅಂದ್ರೆ ಕೊಲೆಗಾರನು
ಇದೇ ಊರವನಾಗಿರ್ಬೇಕು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರೀ. ಏನ್ರಿ ಬೆಳಗ್ಗೆ ಬಂದಿದ್ದೀರಾ? ಒಂದು ವಾರ ರಜೆ ಬೇಕಾಯ್ತು ಸರ್, ಅದ್ರ ಸಲ ಬಂದೆ ಸರ್. ಒಂದು ವಾರನಾ? ಎದಕ್ರಿ? ಹೆಣ್ಮಕ್ಳಿಗೆ ಆರಾಮಿದ್ರಿ ಸರ್, ಅದು ಹೌದಾ? ಒಂದ್ 3-4 ದಿನ ಹೋಗ್ರಿ, ಆರಾಮಿಲ್ಲ ಅಂದ್ರೆ. ಬೇಕಾಯ್ತು ಸರ್ ಒಂದು ವಾರ. ಒಂದ್ ವಾರ ಅಂದ್ರೆ ಭಾಳ ದಿನ ಆಗುತ್ತಲ್ರಿ. ಡ್ಯೂಟಿ ಯಾರಿಗೆ ಹೇಳ್ತಾರ್ರಿ ಮತ್ತೆ? ರಮೇಶ್ ಅಂತ ಇದ್ದಾನೆ ಸರ್, ಅವ್ರಿಗೆ ಹೇಳ್ತೀವಿ ಸರ್. ಓ, ಅವ್ನ್ ಕಾನ್ಸ್ಟೇಬಲ್ ರಮೇಶ್. ಹಾಂ ಸರ್. ಸರಿ ಸರಿ, ಸಾಯಂಕಾಲ ನಿಂಗೆ ಮಾತಾಡಕ್ ಕೇಳ್ರಿ. ಆಯ್ತು ಸರ್, ಹೇಳ್ತೀನಿ ಸರ್. ಬರ್ತೀನಿ ಸರ್. ಹಾ, ಹೋಗ್ಬನ್ನಿ. ಡೆಲ್ಲಿವರೆಗೂ ಶಾಲೆಗೆ ಒಂದು ಕಾಟ, ಪೊಲೀಸರಿಗೆ ಒಂದು ಕಾಟ, ಈಗ ಯಾರು ದೊಡ್ಡ ಆಫೀಸರ್ ಅಂತಾರೆ, ಇವ್ರಿಗೆ ನಮಸ್ಕಾರ ನಮಸ್ಕಾರ ಸರ್. ನನ್ನ ಮಗನ ನೀನೇನಿಲ್ಲ ಸಣ್ಣ, ನಾನು ಯಾರೋ ದೊಡ್ಡ ಆಫೀಸರ್ ಅಂತ ನಿನಗೆ ನಮಸ್ಕಾರ ಮಾಡಿದಲ್ಲ, ಸೋಲಾಗ್ವಾತ್ ನನ್ನ ಮಗನೇ. ಸುಮ್ನರ್ರಿ ಸರ. ಬರ್ರಿ ಮಿಸ್ಟರ್ ರೋಣ ಅವ್ರೆ, ಟೇಕ್ ಯುವರ್ ಸೀಟ್. ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಸರ್. ಥ್ಯಾಂಕ್ ಯು ರೀ ಮಿಸ್ಟರ್ ರೋಣ ಅವ್ರೆ. ಏನ್ರಿ ಇಲ್ಲಿ ತನಕ ಬಂದ ಕಾರಣ? ಬರ್ಬೇಕಲ್ಲ ಸರ್, ಮತ್ತೆ ನಿಮ್ಮ ಶಾಲೆ ವಿದ್ಯಾರ್ಥಿಗಳು ಜಾಸ್ತಿ ಕೊಲೆ ಆಗ್ತಿದಾರಲ್ರಿ ಸರ್? ಏನು ಆಗ್ತಾ ಇದಾರೆ ನಿಜ, ಆದ್ರೆ ಕೊಲೆಗಾರ ಅನ್ನೋದನ್ನ ಕಂಡಿಡ್ರಿ ಸರ್. ಡೆಲ್ಲಿಯಿಂದ ಇಲ್ಲಿ ತನಕ ಬಂದಿದ್ದೀರಾ? ಕಂಡಿಡಿಯೋಣ ಸರ್, ಅದಕ್ಕೋಸ್ಕರ ತಾನೇ ನಾನು ಬಂದಿರೋದು. ಸ್ಕೂಲ್ ಬಿಟ್ಟ ಮೇಲೆ ವಿದ್ಯಾರ್ಥಿಗಳು ಮನೆಗೆ ಹೋಗ್ತಾರೆ, ಇಲ್ಲೇ ಇರ್ತಾರೆ ಸರ್? ಸ್ಕೂಲ್ ಬಿಟ್ಟ ತಕ್ಷಣ ಅವ್ರ ಮನೆಗೆ ಅವ್ರು ಕಳಿಸ್ಬಿಡ್ತೀವಿ. ಸ್ಕೂಲ್ ಒಳಗಡೆ ಇದ್ದಾಗ ಮಾತ್ರ ನಮ್ಮ ಜವಾಬ್ದಾರಿ. ಎಷ್ಟು ಜನ ಇದ್ದಾರೆ ವಿದ್ಯಾರ್ಥಿಗಳು? ಕೊಡ್ರಿ ಸ್ವಲ್ಪ. 40ರಿಂದ 45 ಜನ ಇದ್ದಾರೆ ಸರ್. ಹಾ, ಅದ್ರ ರಿಪೋರ್ಟ್ ತಗೊಳ್ಳಿ. ಊರಲ್ಲಿ ಸರಣಿ ಕೊಲೆಗಳಾಗಿದಾವಲ್ಲ, ಅದರಲ್ಲಿ ಜಾಸ್ತಿ ವಿದ್ಯಾರ್ಥಿಗಳೇನೆ ಸತ್ತಿದಾರ. ನಿಮ್ದೇನಾದ್ರು ಕೈ ಹೊಡಿದಾನೆ ಸರ್? ಏನ್ರಿ ಮಾತಾಡ್ತಿದ್ರಿ ನೀವು? ಏನ್ ಅನ್ಕೊಂಡಿದ್ರಿ ನಾನು? ಊರಲ್ಲಿ ತುಂಬಾನೇ ಚಾಲ್ತಿಯಲ್ಲಿರೋ ಹೆಸರು ನಿಮ್ದೇ ಅನ್ಸುತ್ತೆ ಅಲ್ವಾ ಮಿಸ್ಟ್ರೆ? ಗಾಂಧಿನ? ಅದು ಊರವ್ರಿಗೆ ಬಿಟ್ಟಿದ್ದು. ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾತ್ಮ ಗಾಂಧಿನೇ ಉಳಿಸ್ಕೊಳ್ಳಿಲ್ಲ ನಮ್ಮವರು ಅಂತಂದ್ರೆ ನೀವು ಯಾರು? ಮೈಂಡ್ ಯುವರ್ ಲ್ಯಾಂಗ್ವೇಜ್ ಮಿಸ್ಟರ್ ರೋಣ. ಯಾಕ್ರಿ ಸರ್ ನೀವು ಭಯ ಪಡ್ತಾ ಇದ್ದೀರಾ? ನಾನೇ ನೀವು ಕೊಲೆ ಮಾಡಿದೀನಿ ಅಂತ ಹೇಳಿದ್ನ? ನಾನು ಭಯ ಪಡ್ತಾ ಇಲ್ಲ, ಸತ್ಯನ ಕಂಡಿಡ್ರಿ ಅಂತ ಹೇಳ್ತಾ ಇದ್ದೀನಿ. ಕಂಡಿಡಿಯೋಕ್ಕೋಸ್ಕರನೇ ಬಂದಿರೋದು. ಯಾರು ಕೊಲೆ ಮಾಡ್ತಿದಾರ ಕಂಡಿಡಿದು ಒಳಗೆ ಹಾಕಿ ದಟ್ ಈಸ್ ರೋಣ. ಪಿಟಿ ಸರ್, ಪಿಟಿ ಸರ್. ಲೇ ಬಾ ಲೇ ಬಿಡ್ರ ಕುಂತ. ಎದಕ್ಕಲೆ ಬಂದಿದ್ದ? ಸರ್ ನಮ್ಮ 2 ದಿನದ ಸರ್ ಡೇವಿಡ್ ಅಣ್ಣ ಕಾಣ್ತಿಲ್ಲ, ನಿಮ್ ಜೊತೆ ಇರ್ತೀನಿ ಅಂತಲ್ಲ ಸರ್. ಲೇ ಅವನ್ ಎಲ್ಲಿಗೆ ಹೋಗಿರ್ತಾನ ಬಿಡಲೇ, ಕುಡ್ದು ಎಲ್ಲೇನೆ ಬಿದ್ದಿರ್ತಾನ. ಅವನ್ ಜಗತ್ನಾಗ ಯಾವ ಮೂಲೆಗಿದ್ರ ನಾವು ಹುಡ್ಕೊಂಬರ್ತನ, ಅದನ್ನ ಬಿಡ ಎಲ್ಲಿ ದುಡಿಯಕ್ ಹೋಯ್ತಿ ಅಂತಲ್ಲ. ಸರ್ ಬರ್ತಾನೆ ಇದೆ ಸರ್ ಮನೆಯಲ್ಲಿ. ಕಷ್ಟಪಟ್ಟು ಅದಕ್ಕೆ ದುಡಿಯಕ್ ಹೋತಿ, ನಾ ಹೇಳ್ದಂಗ ಮಾಡು. ಸಾಧ್ಯದಲ್ಲಿ ಅಲ್ಲಿ ಜೋಡಿ ಬಿಡೋದೇವು ರೆಡಿಯಲ್ಲಿ ನಿಧಿ ಐತೆ. ಅವ್ನು ನಿಮ್ಮ ಅಣ್ಣಗೆ ಹೇಳಿದ್ನಪ್ಪ, ಅವ್ನು ಏನು ಕುಡ್ದು ಹಾಳಾಗು ಎಲ್ಲಿ ಬಿದ್ದಾನ, ಏನ ತೆಗೆದು ಬಿಡು, ಇಬ್ರು ತಂದು ಆರಾಮ ಬಿಡ ಅಕ್ಕೇಂತೇನ? ಇಲ್ಲ ಸರ್. ಚಲ ಇಲ್ಲಿ ಅಲ್ಲಿ ಹೊರಗೆ ಹಾಕ್ಯಂದು ನಾಳೆ ತಕೊಂಬಾರ್ದು, ಹೆಂಗಾರ ಮಾಡಿ ಹೋಗಿವ ದೌಡ. ನಿಮ್ಗೇನಾದ್ರು ಕೈ ಹೊಡಿದಾನೆ ಸರ್? ಅಮರ್ ಎಲ್ಲಿದ್ದೀರಾ? ಫ್ರೀ ಇದ್ರೆ ನಾಳೆ ಸಿಗ್ತೀರಾ? ಅದೇ ನಮ್ಮ ಮಾಮೂಲಿ ಜಾಗ. ಹಾಂ ಸರಿ, ಬೆಳಗ್ಗೆ ಮಾರ್ನಿಂಗ್ ಸಿಗಿ. ಓಕೆ ಓಕೆ. ಲೇ ಪಾಯ್ಸ ಏನು ನೋಡ ಸರ್ ಕೈ ಸಿಕ್ಕರೆ ಆಯ್ತು ನೀನು ಊಟದ ಪಾಯ್ಸ. ನಂದು ಬಿಡಲಿ, ಅವನು ಸಣ್ಣ ಸಿಕ್ಕರೆ ಹಾಕ್ತಾನೆ ಗೋಡೆ ಸುಣ್ಣ. ಅಲ್ಲಿ ಯಾರ ಕುಂತವ್ರು? ಯಾರು ಅವರು? ನೋಡಿ ಸರ್, ಅವರು ಸತ್ವೇಲೆ ನಾವು. ಸರ್ ಗಂಡ್ರ ಪಾಶ ಹಿಂದೆ ಬಾ. ಮನೆ ನೋಡಿದ್ದು ದೆವ್ವ ಅಲ್ಲ ಸರ್, ಅದು ಮನುಷ್ಯ. ಅದು ಮನುಷ್ಯ? ಹ್ಮ್. ಯಾರದು? ಸಣ್ಣ ಇದ್ನ ಸರ್. ಅದು ದೆವ್ವನ ಮನುಷ್ಯ?
ಅದು ದೆವ್ವ ಅಲ್ಲ ಸರ್, ಮನುಷ್ಯ ರೀ. ಅದು ಯಾರನ್ನ ಎತ್ಕೊಂಡು ಹೊಂಟಿರ್ತಾರ, ಅದು ಕೊಲೆ ಮಾಡಿದಾರ ತರ ಹೊಂಟುತ್ತೆ ಸರ್ ಅದು. ದೆವ್ವ ಅಂತ ನಾನು ಹೇಳಿದೆ. ಅಲ್ಲ ಸರ್, ಅದು ಮನುಷ್ಯನೇ ಸರ್ ಅದು. ಇಲ್ಲ ಸರ್, ಅದು ದೆವ್ವ ಸರ್ ಅದು. ನಾನು ನಿಮ್ಮಿಬ್ಬರನ್ನ ಇಲ್ಲಿ ಎನ್ಕವರಿ ಮಾಡಿದ್ದು ಊರಲ್ಲಿ ಯಾರಿಗಾದ್ರೆ ಹೇಳಿದ್ರೆ, ನನ್ನ ಹೆಸರು ಹೇಳಿದ್ರೆ ನಿಮ್ಮಿಬ್ರು ಉಸಿರು ನಿಲ್ಸಿ. ಇಲ್ಲ ಇಲ್ಲ ಸರ್, ಸರ್, ಇಲ್ಲ ಇಲ್ಲ ಸರ್. ಯಾರು ನಮ್ ಗೆಳೆಯ ಸರ್, ಬೆಂಗಳೂರಿಂದ ಸರ್. ಏನ್ ಹೆಸರು? ಸರ್ ಪೀಟರ್ ಅಂತ ಸರ್. ಪೀಟರ? ಹಾ ಸರ್. ನಾನು ದೇವ್ನವ್ರ ತಮ್ಮ ಸರ್, ನಮ್ಮನೆ ಕಾಲೇಜ್ ಬಂದಿದ್ದೆ. ಡೇವಿಡ್ ಅವ್ರ ತಮ್ಮನ ನೀನು? ಹೌದು ಸರ್. ಹೇಳಿದಿನಲ್ಲ ಎಲ್ಲಾದ್ರೂ ನನ್ನ ಹೆಸರು ಬಾಯ್. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಅವ್ನಿಗೆ ಏನು ಗೊತ್ತಾಗಲ್ಲ ಸರ್, ನಾನು ಹೇಳ್ತೀನಿ ಸರ್. ಏನ್ ಗುರುಗಳು ಆರಾಮಿದ್ದೀರಾ? ಆರಾಮ್ರಿ. ಮತ್ತೇನ್ ಕರ್ಸಿದ್ ನಮ್ಗೆ ಕರ್ಸಿದ್ ವಿಚಾರ? ನಾನು ದೊಡ್ಡ ಸಮಸ್ಯೆಗೆ ಸಿಗಿಕೊಂಡ್ರೆ ಆ ಸಮಸ್ಯೆಯ ಪರಿಹಾರ ಆಗ್ಬೇಕಂದ್ರೆ ನಿಮ್ ಸಹಾಯ ಬೇಕೇ ಬೇಕು ನಮ್ಗೆ. ಹೌದಾ? ಅಂತ ಸಮಸ್ಯೆ ಏನಾಯ್ತ್ರಿ? ನಿಮ್ಮೂರಲ್ಲಿ ಚೆನ್ನಾಗಿದ್ರಲ್ಲ? ನನ್ನ ಸ್ಕೂಲ್ಗೆ ಕರ್ಸ್ಕೊಳ್ಳೋ ವ್ಯವಸ್ಥೆ ನೀವು ಮಾಡ್ರಿ. ಅಪರಾಧಿ ಯಾರು ಅಂತ ಕಂಡುಹಿಡಿಯೋ ಕೆಲಸ ನಾನು ಮಾಡ್ತೀನಿ. ಬರ್ತೀನಿ. ಚೌನ್ಯ ಶಾಂಬುಲಿಂಗ. ನೋಡ್ರಿ ಮತ್ತೇನು ಬೇಕಂತ. ಇನ್ನು ನಮ್ಮ ಮಗ ವಾಸನೆ ಕೆಟ್ಟವಟೆ ಆಗ್ಬಿಟ್ಟಾನಲ್ಲಪ್ಪ. ನಮ್ಮಂಗ್ ಕೊಡಿದ್ರೆ ಹೆಂಗ್ ಮಾಡ್ತದ ನಾನು? ಯಾರು ಬೇಕಾದ್ರೆ ಹೇಳಿದ್ರೆ ಕಳಿಸ್ತು, ನೀನು ಹೋಗ್ರಿ ನೀನು. ರೀ, ಆ ಸ್ಕೂಲ್ ಮೇಷ್ಟ್ರ ಹತ್ರ ಹೋಗಿ ಏನೋ ಕಿರಿಕ್ ಮಾಡಿದ್ರಂತಲ್ರಿ, ಅವ್ರು ನನಗೆ ಫೋನ್ ಮಾಡಿ ಇದು ಮಾಡಕ್ಕಂತಾರ. PT ಮಾಸ್ಟರ್ ಇದಾರಲ್ಲ, ಗೆಸ್ಟ್ ಟೀಚರ್ ಅವರು, ಗೆಸ್ಟ್ ಆಗಿದ್ರೇನೆ ಬೆಸ್ಟ್. ಏನತ್ರ ಆ ವಿಷಯ? ಆ ವಿಷಯ ಕೊಲೆಗಳು ಯಾರು ಮಾಡ್ತಾರ ಇದಾರ ಅನ್ನೋದನ್ನ ಕಂಡಿಡ್ತಾ ಇದೇನ್ರಿ. ಆ ವಿಷಯ ಬಹಳ ರಹಸ್ಯವಾಗಿದೆ. ಕಂಡಿಡಿದು ನಿಮ್ಗೆ ಹೇಳ್ತೀನಿ ಯಾರಂತ. ರೀ ರೋಣ, ಆ ವಿಷಯ ರೀ. ಓ, ಆ ವಿಷಯ, ಆ ರಹಸ್ಯನು ಬಯಲಿಗೆ ಹೇಳ್ತಾ ಇದೇನ್ರಿ. ಎಲ್ಲ ಬಯಲಿಗೆ ಹೇಳ್ದು ನಿಮ್ಗೆ ತೋರಿಸ್ತೀನಿ. ಆಯ್ತು ಕೊಡ್ರಿ, ನಾವು ಟೈಟ್ ಆಗ್ಬಿಟ್ಟು ಫುಲ್. ನಮ್ಮ ಮನೆಗೆ ಹೋದ್ರು, ಮಂದಿ ಮನೆಗೆ ಹೋದ್ರು ಗೊತ್ತಿಲ್ಲ. ಬರನ್ರಿ ನಾವು. ರೀ ಶ್ಯಾಮವ್ರ, ಪಕ್ಕ ಮನೆಗೆ ಹೋಗಿ ಕೆರಾಗಿರ ಬಿಡಿಸ್ಕೊಂಡ್ಬಿಟ್ರಿ ಹಿಂದಗಡೆಗೆ. ನಿಮ್ಮ ಮನೆಗೆ ಹೋಗ್ರಿ ರೀ. ಆಯ್ತು ರೀ ಕೊಡ್ರಿ. ಹುಷಾರ, ಹಿಂದಗಡೆಗೆ ಇಬ್ಬರು ಬಿದ್ದಿರ್ರಿ. ಈ ಕಡೆ ಇದೆ ರೂಟ್, ಈ ಕಡೆಗೆ ಏನ್ ನೀವು ಹೋಗ್ತಾರ? ಈ ಹಳ್ಳಿ ಜನರ ಜೀವ ಜೊತೆ ಆಟ ಆಡೋರ್ನ ಈ ಹಮರ್ ಎಂದೂ ಬಿಡೋದಿಲ್ಲ. ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು ರೀ ಗುರುಗಳ. ಸರ್ ನಮ್ಗೇನು ಮತ್ತೆ ಸಾಯಂಕಾಲ ಮಂದಿಗಿಂದ ಏನಿಲ್ವನ? ಹೊಸಂಬರ್ರಿ ಸಾಯಂಕಾಲ ಅಲ್ಲ ಪಾರ್ಟಿ ಮಾಡ್ಸೋ ಅದಕ್ಕೇನೈತಿ ಅಲ್ರಿ, ಕೊಲೆಗಳಾಗ್ತಾವಲ್ರಿ, ಏನ್ ದೆವ್ವಗ ಏನಾರ ಮಾಡ್ತೈತೇನ್ರಿ ಸರ್? ನೀವೇನು ಪೊಲೀಸ್ ಏನ್ರಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ. ಅವ್ರು ಇದಾರ ಎಲ್ಲ ಮಾಡ್ತಾರ ಬರ್ರಿ ತನಿಖೆ. ಸರ್ ಏನ್ರಿ ಸರ್ ಅಂತ ಸಾಯ್ತ್ರಿ? ಅಲ್ಲಿ ರೋಣ ಸರ್ ಬರ್ತಾವ್ರ ಸರ್, ನಮ್ಮನ್ನ ಸಾಯಿಸಕ್ಕೆ ಬರ್ತಾರೆ ಅಂತ ಸರ್ ಅವರು. ಬರ್ಲಿ ಬನ್ನಿ. ಸರ್ ಹೇಳ್ದಂಗೆ ಮಾಡಿಬಿಟ್ರಿ, ಬರ್ತೀನಿ ಅಂತ ಹೇಳಿ ಬಂದು ಮತ್ತೇನು ವಿಷಯ? ವಿಷಯ ಇದೆ, ವಿಷಯಕಾರಿಯಾಗಿ ಊರೆಲ್ಲ ಹಬ್ತಾ ಇದೆ, ಅದಕ್ಕೋಸ್ಕರ ಬಂದೆ. ಅಯ್ಯೋ ಬಂದಿದ್ದೆ ಒಳ್ಳೇದಾಯ್ತು ಬಿಡಿ ಸರ್. ಯಾಕ್ರಿ? ನಮ್ PT ಮಾಸ್ಟರ್ ಹುಡ್ದಬ್ಬ ಐತಿ ಇವತ್ತು. ಓ ಹೌದಾ? ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು ರೀ ಸರ್. ಇದೇ ನಿಮ್ ಕೊನೆ ಬರ್ತ್ಡೇ ಅನ್ಕೊಳ್ಳಿ. ಹಾ, ಹಂಗಂದ್ರೆ ನಿಮ್ಮ ಮಾತಿನ ಅರ್ಥ? ಕೊಲೆಗಾರ ಯಾರು ಅಂತ ಗೊತ್ತಾಯ್ತು. ಹಾ, ಆ ದೆವ್ವನ? ಅಯ್ಯೋ ಆ ದೆವ್ವನ ಹಿಡಿದು ಒಳಗಡೆ ಹಾಕ್ಬಿಡಿ ಸರ್. ಯಾರನ್ನ ಒಳಗಡೆ ಹಾಕ್ಬೇಕು, ಯಾರನ್ನ ಹೊರಗಡೆ ತರಿಸ್ಬೇಕು ಅಂತ ನನಗೆ ಗೊತ್ತು. ಅದು ನೀವು ನನಗೆ ಹೇಳೋ ಅವಶ್ಯಕತೆ ಇಲ್ಲ. ನಂದೊಂದು ರಿಕ್ವೆಸ್ಟ್. ಏನ್ರಿ ಅಜ? ನನ್ನ ಮಗ ಡೇವಿಡ್ ಎಲ್ಲಿ ಹಾಳಾಗಿ ಹೋಗ್ಯಾನೇನೋ, ಒಂದು ವಾರ ಆಯ್ತು ಕಾಣಾಗಿ. ಸ್ವಲ್ಪ ಹುಡುಕೊಡ್ರಿ ಅವನ್ನ.
ಅಯ್ಯೋ ಅಲ್ರಿ. ಆ ನನ್ನ ಮಗ ಎಲ್ಲಿ ಕುಡ್ದು ಹಾಳಾಗಿ ಬಿದ್ದವನೇನ ಮೋರಿಲಿ. ಅಲ್ರಿ 24 ತಾಸು ಅವ್ ನಿನ್ ಜೊತೆನೆ ಇರ್ತಿದ್ನಲ್ರಿ ಮತ್ತೆ ನೀವೇನ್ ಮುಗಿಸ್ಬಿಡ್ರಿ ಹಂಗ ಸರ್ ನಮ್ಮ ಮೇಲೆ ಹಾಕ್ಬಿಡ್ರಿ ಅದನ್ನೆಲ್ಲ. ಏನ್ ಸರ್ ನಮ್ಮೇಲೆ ಹೇಳ್ತಿರಲ್ಲ ಸರ್ ನೀವು? ನಿಮ್ ಜೊತೆ ಇರ್ತಿದ್ನ ತಾನೇ ಡೇವಿಡ್? ಇರ್ತದ್ನ ಬಿಡ್ರಿ, ನಮ್ ಮಾತು ಅವಾಗ ಇವಾಗ ಕೇಳ್ತದ್ನ, ಕಾಯಿಪಲ್ಲೆ ತರೋದು ಅವು ಇವು ಹಾ. ಅಷ್ಟೇ. ಅವನಿಗೆ ನನಗೆ ಏನ್ ಸಂಬಂಧ ಇಲ್ಲ, ಬರ್ತದ ಓದ್ತದ. ಯಾರಿಗೆ ಸಂಬಂಧ ಇದೆ ಯಾರಿಗೆ ಸಂಬಂಧ ಇಲ್ಲ ನಾಳೆ ತಿಳಿಸ್ತೀನಿ. ಅಯ್ಯೋ ಏನ್ ತಿಳಿತೆ ಏನ್ ಬೆಳಿತೆ ಬಿಡಿ ಸರ್ ನಾಳೆ. ಶಾನ್ಭೋಗ ನೀನ್ ಬರೀ ಗೆಸ್ಟ್ ಆಗಿದ್ರೆ ಬೆಸ್ಟ್, ಇಲ್ಲಾಂದ್ರೆ ಈ ಗನ್ನಲ್ಲಿ ರೋಸ್ಟ್ ಮಾಡ್ಬಿಡ್ತೀನಿ. ಸರ್ ಈ ಶಾನ್ಭೋಗ್ರಿ ಎದಕ್ರಿ ಅಡ್ಡ ಬಡ್ಡ ಬರ್ತೀರಿ? ನಾವಿಲ್ಲನ್ರಿ ಮಾತಾಡಕ್ಕೆ. ಬರ್ರಿ ಸರ್ ಅಂತ ಬರ್ರಿ ಸರ್. ರೋಣ ಸರ್, ನಮ್ಮ ಮಗ ಡೇವಿಡ್ ಕಾಣೆ ಆಗೋ ಹಿಂದಿನ ದಿನ ನಮ್ಮ ಹೆಡ್ ಮಾಸ್ಟರ್ ಜೊತೆ ಕುಸು ಮಾತಾಡ್ತಿದ್ದೆ. ಏನೋ ಐತಿ ನೋಡ್ರಿ. ನೀವ್ ಹೇಳೋದ್ ನಿಜಾನ ಸುಳ್ಳ? ನಿಜ ಸರ್. ನೀವೆಲ್ಲಿ ತಪ್ಪಿಸ್ಕೋಬೇಕಂತ ಸುಳ್ಳು ಹೇಳಿ ತಪ್ಪಿಸ್ಕೊಂಡ್ರಿ? ಇಲ್ಲ ಸರ್, ನಿಜಾನೇ. ಅಯ್ಯೋ ಸರ್ ಇದೆಲ್ಲ ನೋಡಕ್ ಆಗ್ತಲ್ಲ ಸರ್, ನಮ್ಮ ಊರಿಗೆ ಕಳ್ಸ್ಬಿಡಿ ಸರ್. ಶಾನ್ಭೋಗ್ ಮೇಷ್ಟ್ರೆ, ನಾನ್ ಹೇಳೋವರೆಗೂ ಯಾರು ಊರ್ ಬಿಟ್ಟು ಹೋಗಂಗಿಲ್ಲ. ಈ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನೀವು ಹೋಗಂಗಿಲ್ಲ ಸರ್ ಊರ್ ಬಿಟ್ಟು. ಆಯ್ತಾಯ್ತು ಸರ್. ನೋಡ, ಯಾರಿಗಾಗಿ ಯಾರಿಂದ ಯಾರಿಗೋಸ್ಕರ ಮೆರ್ತಾ ಇದೆಯೋ ಅವರಿಂದಾನೇ ಮಣ್ಣಾಗ್ತಿ. ಅದನ್ನ ಈ ರೀತಿ ನೋಡೇ ನೋಡ್ತಾನೆ. ಅಯ್ಯೋ ನಿಮ್ ಸಹವಾಸ ಮಾಡಿ ನಾನು ಕೂಡ ಎಕ್ಕೊಟ್ಟು ಹೋಗ್ಬಿಟ್ಟೆ ಸರ್. ಯಾರು ಹೇಳಿದ್ರಿ ನನ್ ಸಹವಾಸ ಮಾಡಂತ? ಅಯ್ಯೋ ಅದು ನನ್ನ ಕರ್ಮ ಸರ್. ಏನ್ರಿ ನಾವ್ ಹೊರಗಡೆ ಬಂದ್ಬಿಟ್ರಿ ಹೊರಗಡೆ ಬಂದ್ಬಿಡದ? ನಿಮ್ ಕ್ಲಾಸ್ಗೆ ಸೇರ್ತಾವಲ್ರಿ, ಹೋಗ್ರಿ. ಅಯ್ಯೋ ಹೋಗ್ತೀನಿ ಬಿಡಿ ಸರ್. ನನ್ ಮಗ ಪೀಟರ್ ಏನು ಗಂಟು ಬಿದ್ದನಪ್ಪ, ಸಾಲಿಗೆ ಬಿಡವಲ್ಲ, ಮನೆಗೆ ಬಿಡವಲ್ಲ. ನಾನಾಗ್ಬಿಟ್ಟಿ ನಾನು ಪೊಲೀಸ್. ಹಾಗೈತೆ ಹಾಳಾಗಿ ಹೋಗ ನಿಮ್ಮ ಮೋನ. ಹೆಡ್ ಮಾಸ್ಟ್ರು 3 ತಿಂಗಳ ಸಂಬಳನ ಕೊಟ್ಟಿಲ್ಲ, ಏನಿಲ್ಲ. ಸ್ವಲ್ಪ ಹಚ್ಚಿ ಬಿಡಮ್ ತಡಿ, ಈ ಪೀಟರ್ನ ಕಿರಿಕಿರಿ ಅವನಿಗೆ ಹಚ್ಚಿ ಬಿಡಮ್ಮ, ಸಾಕಾಗ್ಬಿಡತ್ತೆ. ನಮಸ್ಕಾರ ರೀ ಸರ. ಏನಿಲ್ಲ ಸರ, ನನ್ ಮಗ ಪೀಟರ್ ರಾತ್ರಿ ಬಿಡವಲ್ಲ, ಸಾಲೆಗ ಬಿಡವಲ್ಲ. ಏನ್ ಅವ್ರ ಅಣ್ಣ ಡೇವಿಡ್ ಕಳ್ಕೊಂಡ್ಬಿಟ್ಟಾನಂತ, ಹುಡುಕೊಡ್ರಿ ಅಂತಾನ. ನಿಮ್ಗೇನ ನಿಮ್ ದೋಸ್ತರು ಅದಾರಂತಾರಲ್ರಿ ಇನ್ಸ್ಪೆಕ್ಟರ್ ಪ್ರತಾಪ್, ಸ್ವಲ್ಪ ಅವ್ನಿಗೆ ಹೇಳ್ಬಿಡ್ರಿ, ಅವ್ರನ್ನ ಹುಡುಕ್ಯಾಡ್ತಾರ. ಸ್ವಲ್ಪ ಕಿರಿಕಿರಿ ಆಗ್ಬಿಟ್ಟತ್ ನನಗೆ ಇವ್ನ ಕಾಲಾಗ. ಬಂದಾನ್ರಿ ನನ್ನ ಜೀವ ತಿನ್ನಾಕ. ಸ್ವಲ್ಪ ಅವ್ನಿಗೆ ಹುಡುಕೊಟ್ಟು ಅವ್ನಿಗೆ ಹೇಳ್ಬಿಡ್ರಿ, ಇನ್ಸ್ಪೆಕ್ಟರ್ ಹುಡುಕೊಡ್ತಾರ. ನಾಳಾಗಿ ಹೋಲ ಆಗ್ಬಿಡುತ್ತೆ ನನಗೆ ಅಂತ. ಆಯ್ತಾಯ್ತು ಸರ್, ಅಷ್ಟ ಮಾಡ್ಬಿಡ್ರಿ. ಸರಿತಾರ್ರಿ. ಹಾ ಸರಿತಾರ. ನನ್ಗೆ ದುಡ್ಡಂದ್ರೆ ನಾನು ಆಡ್ದಿರು ನಾನು ಕರಡಿ ಅನ್ಕೊಂಡದು. ಗೌಡ್ರಿದಾರ ನಾ ಒಳಗಡೆ ಬಾರೋ ಕರಿಬಾ. ಬನ್ನಿ ಸರ್. PT ಮಾಸ್ಟರ್ ಮತ್ತೆ ಹೆಡ್ ಮಾಸ್ಟರ್ ಮೇಲೆ ಬಾಳ ಅನುಮಾನ ಬರತ್ತೆ ನನಗೆ. ನೀ ಕೆಲಸ ನೋಡ್ಕೋಗು. ನಾಳೆ PT ಮಾಸ್ಟರ್ ಹೆಡ್ ಮಾಸ್ಟರ್ ಅರೆಸ್ಟ್ ಮಾಡ್ತ ನೋಡ್ರಿ. ನಾನು ಹಂಗ ಮಾಡ್ಬೇಡ್ರಿ. ಮತ್ತೆ PT ಮಾಸ್ಟರ್ನ ಹೆಡ್ ಮಾಸ್ಟರ್ನ ಅವ್ರಿಬ್ಬರನ್ನ ಲಾಕ್ ಮಾಡಿ ಆಮೇಲೆ ನಮ್ಮ ಅಸಲಿ ಆಟ ಏನಂತ ತೋರಿಸ್ಬೇಕು. ಅವಾಗ ಈ ರೋಣ ನಡೆದಿದ್ದೇ ದಾರಿ ಅದನ್ನ ಹೇಳೋಣ ಅಂತ ನೋಡ್ರಿ ಏನ್ ಮಾಡ್ತಾರೆ ನೋಡ್ರಿ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ, ನೀವೇನ್ ಚಿಂತೆ ಬರ್ತೇನ್ರಿ. ಇವ್ ರೋಣ ನೋಡಿದ್ರ ಹೆಡ್ ಮಾಸ್ಟರ್ ಅರೆಸ್ಟ್ ಮಾಡ್ಕೊಂತಾನ. ಇವು ಊಜ ನೋಡಿದ್ರ ನನ್ನ ನಂಬ್ಕೊಂತಾವ. ಇವು ಏನ್ ಮಾಡಕಪ್ಪ, ನಾನ ಪರಿಸ್ಥಿತಿ ಪ್ರಗೋಸಾಯ್ತಲ್ಲ, ಏನ್ ಮಾಡಕಪ್ಪ ಒಂದು ಗೊತ್ತಾಗ್ತಾವ. ನಿನ್ನೆ ರೋಣ ಸರ್ ಬಂದು PT ಮಾಸ್ಟರ್ ರುಬ್ಬ್ಯಾರ, ಅದಕ್ಕ ಇವತ್ತು PT ಮಾಸ್ಟರ್ ಬಂದಿಲ್ಲ. ನೋಡೋಣ ಎಲ್ಲಿ ಹೋಗ್ಯಾರೇನ. ರಾಮವ್ರೆ, ಹಾ ಸರ್. ಹೆಡ್ ಮಾಸ್ಟರ್ನ PT ಮಾಸ್ಟರ್ನ ಶಾನ್ಭೋಗ್ ಮಾಸ್ಟರ್ ಕರ್ಕೊಂಬರ್ರಿ ಹೋಗಿ. ಹೋಗ್ರಿ.
ಶಾನ್ಭೋಗ್ ಮೇಷ್ಟ್ರೆ ರೋಣ ಸಾಹೇಬ್ರು ಕರ್ತಿದಾರೆ ಬರ್ರಿ. ಮತ್ತೇನ್ರಿ ನಿಮ್ದು ರಾಮಾಯಣ? ಬರ್ತೀನಿ ನಡ್ರಿ. ರೋಣ ಸಾಹೇಬ್ರು ಕರ್ತಿದಾರೆ ಬರ್ರಿ ಸರ್. ಆಯ್ತು ಬನ್ನಿ ಅಂತ ಹೇಳ್ರಿ, ಅಲ್ಲಿ ಹೊರಗಡೆ ಕುರ್ಸಿ ಹಾಕಿದ್ ಕುತ್ಕ ಅಂತ ಹೇಳ್ರಿ ಅವ್ರು. ಬರ್ತೇನೆ. ಆಯ್ತು ಆಯ್ತು ಬನ್ನಿ. ನಮಸ್ಕಾರ ರೀ ರೋಣ ಸರ್. ಸರ್ ರೀ ಏನ್ರಿ ಈ ಕಡೆ ದಯ ಮಾಡ್ತೀರಿ? ಎಲ್ರಿ ಪಿ ಟಿ ಮಾಸ್ಟ್ರ? ಯಾಕ್ರಿ? ಈ ಊರಲ್ಲಿ ಪ್ರತಿಯೊಂದು ಸರಣಿ ಕೊಲೆ, ಡೇವಿಡ್ ಕೊಲೆ, ಪೀಟರ್ ಕೊಲೆ ಎಲ್ಲಾನು ನಿಮ್ ಪಿ ಟಿ ಮಾಸ್ಟ್ರೇ ಮಾಡಿದ್ರು. ಅದಕ್ಕೇನಾದ್ರೂ ಪ್ರೂಫ್ ಐತೇನ್ರಿ ನಿಮ್ಮ ಹತ್ರ? ಪ್ರೂಫ್ ಇದ್ದಿದ್ದಕ್ಕೆ ಬಂದಿರೋದು. ಈ ಊರಲ್ಲಿ ಆಗಿರೋ ಪ್ರತಿಯೊಂದು ಕೊಲೆಗೂ ನಿಮ್ ಕೈವಾಡ ಇದೆ ಅಂತೆ. ಶಬಾ, ಏನ್ ಕಲಕರಿ ನೀವು? ಯಾಕ್ರಿ? ನೀವೇನ್ ಹೇಳಿದ್ರಲ್ಲ ಪೀಟರ್ ಸತ್ತೋದೇನ ಅಂತ, ಪೀಟರ್ ಇನ್ನೂ ಸತ್ತಿಲ್ಲ, ನಮ್ ಕಸ್ಟಡಿ ಆಗಿದೇನ. ನಾವೇನಲ್ಲಿ ಹಂಗ ನೋಡಿ ಮೀಟಿಂಗ್ ಹೋಗ್ತಾ ಇದೀವಿ, ನಿಧಿ ತೆಗಿಯಕ್ ಹೋಗ್ತಾ ಇದೀವ್ರಿ. ಹೆಂಗ್ ಬಂದ್ರಿ ಅಂತ ಬಂದ್ರಿ? ಅಲ್ರಿ ನೀವೇನ್ರಿ ಈಗ್ಲಿನ ಅದೇ ಪೊಸಿಷನ್ ಬರ್ತೀರಾ? ಹುಡುಗಿ ನೋಡಿದ್ರೆ ಭಯ ಆಗುತ್ತೆ ಸರ್. ರೀ ಭಯ ಅನ್ನೋದು ಜೀವನದಲ್ಲೇ ಇರ್ಬೇಕು, ಜೀವನನೇ ಭಯ ಆಗ್ಬಾರ್ದ್ರಿ. ಆ ಭಯಕ್ಕಿಂತ ಇದೇನ್ ದೊಡ್ಡ ಭಯ ಅಲ್ಲ ಬಿಡ್ರಿ. ನಾನೊಂದ್ ಸರ್ತಿ ನಮ್ಮ ಹುಡುಗಿನ ಮೀಟ್ ಆಗ್ಬೇಕಂತ ಗಂಗಾವತಿ ಬಸ್ ಸ್ಟ್ಯಾಂಡ್ ಇಂದ ರೈಲ್ವೆ ಸ್ಟೇಷನ್ ವರೆಗೂ ನಡ್ಕೊಂತ ಹೋಗಿದ್ನಿ ರೀ. ರಾತ್ರಿ ಮಧ್ಯರಾತ್ರಿ. ನೀವು ಲವ್ ಮಾಡಿದ್ರಾ? ಲವ್ ಮಾಡಿದ್ನಿ ರೀ, ಅದು ಬೇರೆ ಕತೆ. ಈ ಕತೆ ನೋಡ್ರಿ ನಿಧಿದು ಮೊದ್ಲು. ಬರ್ತೀರಿ ಸರ್, ಇಲ್ಲಿ ಯಾರು ಇದಾರೆ ಸರ್? ಯಾರಿದಾರ? ಪೀಟರ್, ನೀನ್ ಇಲ್ಲಿಗೆ ಬಂದೇ ಬರ್ತೀಯ ಅಂತ ನನ್ಗೆ ಗೊತ್ತಿತ್ತು. ಏನ್ರಿ ಸರ ಹಳೆ ವಿಲನ್ ಅಂತೀರಲ್ರಿ ಸರ? ಕೆಲವೊಂದ್ಸಲ ಹೀರೋನು ವಿಲನ್ ಆಗ್ಬೇಕಾಗುತ್ತೆ, ವಿಲನ್ ಹೀರೋ ಆಗ್ಬೇಕಾಗುತ್ತೆ. ಎಲ್ಲೋ ಇದೆ ನಿಧಿ, ಬರೋ ಎಲ್ಲೋ ಇದೆ. ತೋರ್ಸ್ ಬರೋ, ಎಲ್ಲಿದೆ ತೋರ್ಸು. ನಿಧಿ ಎಲ್ಲಿದೆ ಅಂತ ತೋರ್ಸಿದ್ರ ನೀನ್ ಸೇಫ್ ಆಗಿ ಮನೆಗೆ ಹೋಗ್ತೀಯ, ಇಲ್ಲಾಂದ್ರೆ ಮಸಣಕ್ಕೆ ಹೋಗ್ತೀಯ. ಎಲ್ಲೋ ಇದೆ ನಿಧಿ? ಗೊತ್ತಿಲ್ಲ ಸರ್. ಸರ್ ಕೊನೆಗ ನಿಧಿ ಎಲ್ಲಿದೆ ಅಂತ ಹೇಳಿಲ್ಲ ಮಗ. ಸತ್ತ ಸರ್, ಬನ್ನಿ ಸರ್, ಹೋಗ್ಬಿಡ ಅನ್ಸರಿ. ಬನ್ನಿ ಸರ್ ನಡ್ರಿ. ಸರ್ ಫೋನ್ ಐತಿ ಸರ್. ಯಾರು ಫೋನ್ ಐತೆ ನೋಡ್ರಿ, ಇದು ಮಾಡ್ರಿ, ಯಾರು ಫೋನ್ ಹಚ್ತೀನಿ. ಇಲ್ಲದಾನೇನ, ನಾನು ಬರೋದು ಸ್ವಲ್ಪ ಲೇಟ್ ಆಯ್ತು. ಸತ್ತೋದ್ನೇನ ಹೊತ್ನಲ್ಲಿ ಅವ್ನು ಯಾಕೆ ಬರಕ್ಕೆ ಹೋದ? ಎಲ್ಲಿ ಸತ್ತು ಬಿದ್ದಾನೇನೋ? ಓ ಇಲ್ಲದಾನಿಲ್ಲ. ಪೀಟರ್ ಪೀಟರ್ ಏನಾಯ್ತಪ್ಪ ಇವನಿಗೆ? ಅವ್ನು ಮೂರ್ಚೋಗ್ಯಾನ. ಹೇಳ್ತಾರಂತೇಳಿ. ಏ ಪೀಟರ್ ಪೀಟರ್ ಸರ್ ಅದಕ್ಕೆ ಬಂದು ಇಲ್ಲಿಗೆ? ಹಾಂ ಸರ್, ಪೀಟಿ ಸರ್ ನಿಧಿ ಹುಡ್ಬೇಕಂತ ಕಳಿಸಿದ್ರು ಸರ್. ದಡ್ಡ ಏನಾಯ್ತು ಈಗ? ಏನು ಸರ್, ನಮ್ಮ ಊರಲ್ಲಿ ಪ್ರತಿಯೊಂದು ಕೊಲೆ ಮಾಡ್ತಿರೋದು ರೋಣ ಸರ್. ಸರಿ ಸರಿ, ಈಗ ನಾನು ನೀನು ಪೂರ ತ್ರಾಸ್ನಾಗದಿ. ಮೊದ್ಲು ಆಸ್ಪತ್ರೆಗೆ ಹೋಗಮ್ಮ. ನಾ ಬಾ ಅನ್ನತಾನೆ ಈ ಊರಾಗ ಕಾಲಿಡಂಗಿಲ್ಲ ನೀನು. ನಮ್ಮ ಫ್ರೆಂಡ್ ಮನೆಗೆ ಇರ್ಬೇಕು ನೀನು. ಹಾಂ ನಡಿ ನಡಿ ಎಲ್ಲಕ್ಕಿದ್ದ ಬಾಬಾ. ಒಂದ ಪೀಟರ್ ಸತ್ತಿಲ್ಲ, ಬಟ್ ನೀವು ಸಾಯ್ತಾರೆ. ನಮ್ಮ ಹೆಡ್ ಮಾಸ್ಟರ್ ಬೆಂಗಳೂರು. ಅವರು ನಿಜವಾದ ಸಿಬೆ ಅಲ್ಲ, ಇಲ್ಲಿದಾರ ನೋಡಿ, ಇವರೇ ನಿಜವಾದ ಸಿಬೆ. ಎಸ್, ನಾನೇನಾದ್ರೂ ಇವತ್ತು ಬರ್ದೇ ಹೋಗಿದ್ರೆ CBI ರೂಪದಲ್ಲಿ ಬಂದಿರ್ತಕ್ಕಂಥ ಇವನು ಖೈದಿ ನಂಬರ್ 1 ಇಡೀ ನಿಮ್ಮ ಊರನ್ನೇ ನಾಶ ಮಾಡಕ್ ಬಂದಿರ್ತಕ್ಕಂಥ ಇವನು.
ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳಿ ಬಂದವನೇ ನಿಮ್ಮನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿದ್ದ. ಹೇಗೆ ಸರ್ ಅದು? ಏ ಮುನಿಯ, ನಮ್ಮ ಹನುಮಂತ ಮಗನ ಕೊಲೆ ಮಾಡಿದ್ದು ಇವನೇ, ಪೀಟರ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು ಇವನೇ, ಆಮೇಲೆ ಡೇವಿಡ್ನ ಕೊಲ್ಲಿದ್ದು ಇವನೇ. ಸರ್ ಅವ್ರನ್ನೆಲ್ಲರೂ ನಮ್ಮ ಊರಲ್ಲಿ ಯಾಕೆ ಕೊಲ್ಬೇಕು ಸರ್? ಇವ್ರು ಯಾರು ಅಷ್ಟಕ್ಕೂ ಎದ್ರ ಸಲುವಾಗಿ ಬಂದ್ರಿ ನಮ್ಮ ಊರಿಗೆ? ಆ ನಿಧಿಗೋಸ್ಕರ ಬಂದಿದ್ದಾರೆ. ಈ ನಿಧಿಗೋಸ್ಕರನ ಆಗಿರೋದು ಸರ್ ಇದು? ಹೌದು. ಇವರು ಕೊಲೆಗಾರ ಅಂತೀರಿ, ಇದಕ್ಕೆ ಪ್ರೂಫ್ ಏನಿದೆ ಸರ್? ನಾನು ಕೊಲೆಯಾದ ಜಾಗದಲ್ಲಿ ಇನ್ವೆಸ್ಟಿಗೇಷನ್ ಹೋದಾಗ ಚುಂಗಂ ತಿಂದು ಗೋಡೆಗೆ ಅಂಟಿಸಿದ ಗುರುತುಗಳು ಸಿಗ್ತಾ ಇದ್ವು. ಆಮೇಲೆ ನಾನು ನೆಲದಲ್ಲಿ ಚೆಕ್ ಮಾಡಿದಾಗ ಎಲ್ಲ ಕೊಲೆಯಾದ ಜಾಗದಲ್ಲಿ ಕೂಡ ಪಬ್ಲಿಕ್ ಗೇಮ್ ಸಿಗ್ತಾ ಇತ್ತು ನನಗೆ. ಈ ಊರಲ್ಲಿ ಬಬ್ಲಿ ಗೇಮ್ ತಿನ್ನೋ ವ್ಯಕ್ತಿ ಯಾರಂತ ಸರ್ಚ್ ನಡೆಸಿದಾಗ ನನಗೆ ಗೊತ್ತಾಗಿದ್ದು ಒಂದೇ, ಈ ರೋಣ ಎಂಬ ವ್ಯಕ್ತಿ ಚಿಂಗಮ್ ತಿಂದು ಏನು ಮಾಡ್ತಾ ಇದ್ದ ಅಂದ್ರೆ ಅಲ್ಲೆಲ್ಲೆಲ್ಲಿ ಹೋಗ್ತಾ ಇದ್ದ. ಅವಾಗ ನನಗೆ ಬಂದಿರೋದೊಂದೇ, ಈ ಕೊಲೆಗೆ ಮುಖ್ಯ ಕಾರಣ ಯಾರಪ್ಪ ಅಂದ್ರೆ ಈ ರೋಣ. ಅಲ್ಲ ಮುನಿಯ, ಅವತ್ತು ಪ್ರತಾಪ್ ಸರ್ ಒಬ್ಬ ಕಳ್ಳನ್ ಚೇಂಜ್ ಮಾಡಿದ್ ನೀನ್ ಕೇಳಿರ್ತಿ. ಅವತ್ತು ಒಬ್ಬ ಬೈಕ್ ಮೇಲೆ ಹೋದ. ಆ ಬೈಕ್ ನಂಬರ್ 4851 ಅಂತ. ಆ ಬೈಕ್ ಇವಂದೇ. ಹೌದಾ ಸರ್? ಆ ಬೈಕ್ ನಂಬರ್ನ ನಮ್ ಸ್ಟೂಡೆಂಟ್ ಹತ್ರ ಕೇಳಿದಾಗ ಗೊತ್ತಾಯ್ತು. ಊರಾಗಿರೋ ಗಾಡಿಗಳೆಲ್ಲ ನಂಬರ್ ಹೇಳ್ತೇಂತಲ್ವ ನೀನು? ನಮ್ ಭೀಮಣ್ಣದ ಹೇಳಪ್ಪ. 8087. ವಾ ವಾ ವಾ. ನಮ್ ದೇವಣ್ಣದ ಹೇಳಪ್ಪ. 1362. ಎಲ್ಲ ಗಾಡಿ ನಂಬರ್ ಹೇಳ್ತಿ ಬಿಡಪ್ಪ ನೀನು. ಎಲ್ಲಾರ ಗಾಡಿ ನಂಬರ್ ಹೇಳ್ತ. ವಾ ವಾ ಬಾರಪ್ಪ. ರಾಜು ಬಾಯ್ಲೆ. ನಮಸ್ಕಾರ ಸರ್. ನಮ್ ಊರಾಗಿರೋ ಗಾಡಿ ನಂಬರ್ ಎಲ್ಲ ಹೇಳ್ತಂತ ಹೇಳ್ತೀನಿ. ಹೌದಾ? ನನ್ನ ನಂಬರ್ ಹೇಳೋಡಮ್ಮ. 6091. ನಮ್ ಪಿ ಟಿ ಸರ್ದ ಹೇಳ. 7886. 4851 ಯಾರ ನಂಬರ್? ರೋಣ ಸರ್. ಏ ರೋಣ ಸರ್ದ ಈಗ ಹೇಳ್ದಲ್ಲ ಅಲ್ಲನ? ಅವ್ರದ್ರಿ ಅವತ್ತೊಂದ್ ದಿನ ಬಂದಿರ್ತಾರೆ ನೋಡಿ. 4851 ಅವ್ರದ ಅನ್ನದ ನಂಬರ್? ಹೌದಾ ಸರ್? ಪಕ್ಕಲ್ಲ? ರೋಣ ಸಿಕ್ಕೇಲೆ ನೀನು. ಸರಿ ಸರಿ, ಹಂಗಾರ ನಾ ಬೇಸ್ ಚಲೋತ್ನಾಗ ಓದ್ ನೀನು. ಸಾಲಿ ತಪ್ಸ್ಬೇಡ. ಅವಾಗ ಏನಾದ್ರು ಪ್ರತಾಪ್ ಕೈಲಿ ಈ ರೋಣ ಸಿಕ್ಕಿದ್ರೆ ಅವತ್ತೇ ಕಲಾಸ ಆಗ್ಬಿಡ್ತಿದ್ದ. ಈ ಊರಲ್ಲಿ ಕೊಲೆ ಆಗೋದಕ್ಕೆ ಒಬ್ಬ ಮುಖ್ಯವಾದ ವ್ಯಕ್ತಿಯ ಕೈವಾಡನೂ ಇದೆ. ಅದ್ಯಾರು ಸರ್? ನೀವು ಯಾರನ್ನ ದೇವ್ರು ಅಂತ ಪೂಜೆ ಮಾಡ್ತೀರಲ್ಲ, ಅದೇ ಈ ಊರಿನ ಗೌಡನ ಕೈವಾಡ ಇದೆ. ನಿಧಿಗೋಸ್ಕರ ಈ ರೋಣನ್ ಕರ್ಸಿದ್ದೆ ನಮ್ಮೂರ್ ಗೌಡ. ತಪ್ಪು ಮಾಡ್ಬಿಟ್ನಪ್ಪ ಇವತ್ತು. ಒಂದು ಗೊತ್ತಾಗ್ಬಿಟ್ಟು ಮಾಡಬೇಕು ಸಪೋರ್ಟ್. ರೋಣನಿಗೆ ಸಾಥ್ ಕೊಟ್ಟವನು ಇಲ್ಲೇ ನಮ್ಮಲ್ಲಿ ಒಬ್ಬನಿದ್ದಾನೆ. ಅವನು ಈಶಾನ್ ಭೋಗ. ಸರ್ ತಪ್ಪೈತೆ ಸರ್. ಈ ರೋಣ ಸರ್ ಮಾತು ಕೇಳ್ಬಿಟ್ಟು ತಪ್ಪು ಮಾಡಿಬಿಟ್ಟೆ ಸರ್. ನಾಚಿಕೆ ಮಾನ ಮರ್ಯಾದೆ ಏನಾರ ಐತೇನ್ರಿ ನಿಮ್ಗೆ? ಒಬ್ಬ ಸ್ಕೂಲ್ ಮಾಸ್ಟರ್ ಆಗಿ ಮಕ್ಕಳಿಗೆ ಬುದ್ಧಿವಾದ ಹೇಳೋರಾಗಿ ಈ ತರ ಮಾಡ್ತಾ ಇದ್ರಲ್ಲ, ಏನ್ರಿ ಒಟ್ಟು ಏನ್ರಿ ತಿಂತಿದ್ರ ನೀವು? ಮಾತು ಕೇಳಿ ಹೇಳ್ತೀನಿ ಕೆಲಸ ಮಾಡಿಬಿಟ್ಟೆ ಸರ್. ತಪ್ಪಾಯ್ತು ಸರ್. ಉಪ್ಪು ತಿಂದನು ನೀರ್ ಕುಡ್ಲೇಬೇಕು ರೀ ಕಾನ್ಸ್ಟೇಬಲ್. ಹೇಳ್ಕೊಂಡವ್ರಿ ನೀವು ಇಂಥವ್ರು ನಮ್ಮ ಊರಲ್ಲಿ ಸೇರ್ಕೊಂಡು ನಿಮ್ಮ ಪಾಪ ನಿಮ್ಮಂತ ಮುಗ್ಧ ಜನರ ಜೊತೆ ಆಟ ಆಡಿರ್ತಕ್ಕಂಥ ಇವನು ನಿಮ್ಮ ಮಕ್ಕಳನ್ನೇ ಬಲಿ ತಗೊಂಡ ಅಂಥವನ್ನ ನೀವು ಊರಲ್ಲಿ ಇನ್ಮುಂದೆ ಯಾವುದೇ ಕಾರಣಕ್ಕೂ ಇಂಥವ್ರ ಬಗ್ಗೆ ನೀವು ಕಾಳಜಿ ವಹಿಸ್ರಿ. ಅನೇಕ ಮೂಢನಂಬಿಕೆ ವಿರುದ್ಧ ಹೋರಾಡ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡು ಈ ನಿಧಿ ಸಿಗ್ತದ, ಬಂಗಾರ ಸಿಗ್ತದ, ಇದು ಶುದ್ಧ ಸುಳ್ಳು. ಇಲ್ಲಿ ಯಾವುದೇ ರೀತಿಯಾದಂಥ ಸಿಗುವುದಿಲ್ಲ. ಅಂಥದ್ದು ಏನಾದ್ರು ಸಿಕ್ಕರೆ ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕು ಮುಂದೆ. ಅರ್ಥ ಆಯ್ತಾ? ಇದು ಮಾಟಗಾರ ಕಾಟೈನಿಂದ ಆಗಿರೋದು. ಅವನೊಂದು ಸುಳ್ಳು ನಿಧಿ ಐತಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇದೆಲ್ಲ ಕೊಲೆಗಳು ನಡೆದಿರೋದು ಸರ್. ಹೌದಾ? ಸಾಯ್ಲಿ ಬಿಡು. ಉಪ್ಪು ತಿಂದ ನೀರು ಕುಡ್ಲೇಬೇಕು. ತಪ್ಪು ಮಾಡಿದವನ್ ಶಿಕ್ಷೆ ಅನುಭವಿಸ್ಲೇಬೇಕು. ನಾನೇ ಅರೆಸ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅವನ್ನ. ಅವನ ಪಾಡಿಗೆ ಅವನೇ ಸತ್ತೋಗಿದ್ದಾನಂದ್ರೆ ನಿಮ್ಮ ಊರಿಗೆ ಬಂದಿರ್ತಕ್ಕಂಥ ಕಳಂಕ ತೊಳೆದೋಯ್ತು ಅಂತ ಅನ್ಕೊಡ್ರಿ. ಆಯ್ತು ಬಿಡ್ರಿ ಸರ್, ನಮ್ಮ ಊರಿಗೆ ಇದ್ದು ಪೀಡೆ ಎಲ್ಲ ಹೋಯ್ತು ಅನ್ಕೊಂಡ್ಬಿಡಣ ಸರ್. ನೋಡ್ರಿ ಅಷ್ಟು ಅನ್ಕೊಂಡ್ ನೋಡ್ರಿ. ಮೂಢನಂಬಿಕೆಯು ಪ್ರಸ್ತುತ ದಿನಮಾನಗಳಲ್ಲಿ ನಮ್ಮ ಸಮಾಜದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತದೆ ಅಂತ ನಾವು
ಈ ಕಿರುಚಿತ್ರದ ಮೂಲಕ ತಿಳಿಸುವ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಸಮಾಜದಲ್ಲಿನ ಮೂಢನಂಬಿಕೆಯನ್ನು ತೊಡೆದುಹಾಕಲು ತಮ್ಮೆಲ್ಲರ ಸಹಕಾರ ಅಗತ್ಯವಿದೆ. ಇಂತಿ ರಹಸ್ಯ ಚಿತ್ರತಂಡ.